ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆ ವಿದ್ಯಾರ್ಥಿ ತನ್ನ ಟೀಚರ್ ಅನ್ನು ಮೊದಲ ಬಾರಿ ನೋಡಿದಾಗ ಅವನ ಮನಸ್ಸು ನಿಂತು ಹೋದಂತೆ ಅನಿಸಿತು. ತರಗತಿಯಲ್ಲಿದ್ದ ಎಲ್ಲಾ ಮಕ್ಕಳು ಪುಸ್ತಕಗಳನ್ನು ಓದುತ್ತಾ ಪೆನ್ನುಗಳನ್ನು ಹಿಡಿದು ಬರೆಯುತ್ತಿದ್ದರೆ ಅವನು ಮಾತ್ರ ಒಂದೇ ಒಂದು ಕೆಲಸ ಮಾಡುತ್ತಿದ್ದ, ಅದು ಟೀಚರ್ ಅನ್ನು ನೋಡುವುದು. ಅವನಿಗೆ ಪಾಠಗಳು ಅರ್ಥವಾಗುತ್ತಿರಲಿಲ್ಲ, ಆದರೆ ಅದು ಅವನಿಗೆ ಸಮಸ್ಯೆಯಾಗಿರಲಿಲ್ಲ, ಏಕೆಂದರೆ ಅವನ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ ಇತ್ತು, ಅವನಿಗೆ ಈ ಟೀಚರ್ ಬೇಕು. ಮಾತಿನಲ್ಲಿ ಅಲ್ಲ, ನಿಜವಾಗಿಯೂ. ಇನ್ನು ಟೀಚರ್ ಬಗ್ಗೆ ಹೇಳಬೇಕೆಂದರೆ ಆಕೆಗೆ ಮದುವೆಯಾಗಿತ್ತು ಮತ್ತು ಒಬ್ಬಳು ಚಿಕ್ಕ ಮಗಳು ಇದ್ದಳು. ಆಕೆಯ ಪತಿ ತನ್ನ ಕೆಲಸಗಳಲ್ಲಿ ಮತ್ತು ಮಗಳು ತನ್ನ ಶಾಲೆಯ ಕೆಲಸಗಳಲ್ಲಿ ನಿರತರಾಗಿರುತ್ತಿದ್ದರು. ಒಟ್ಟಿನಲ್ಲಿ ಆಕೆಯ ಜೀವನವು ಸಾಮಾನ್ಯವಾಗಿ ಸಾಗುತ್ತಿತ್ತು. ಆದರೆ ಮನಸ್ಸಿನೊಳಗೆ ಎಲ್ಲೋ ಒಂದು ಕಡೆ ಖಾಲಿ ಮತ್ತು ದಣಿವು ಆವರಿಸಿತ್ತು. ಆ ಖಾಲಿ ಸಮಯದಲ್ಲಿಯೇ ಆ ವಿದ್ಯಾರ್ಥಿಯ ನೋಟ ಪ್ರತಿದಿನ ಆಕೆಯ ಮೇಲೆ ನಿಲ್ಲುತ್ತಿತ್ತು. ಅದನ್ನು ನೋಡಿದಾಗ ಟೀಚರ್ ಹೃದಯ ಒಂದು ಕ್ಷಣ ಕಂಪಿಸಿದಂತೆ ಆಗುತ್ತಿತ್ತು. ಒಂದು ದಿನ ಟೀಚರ್ ಒಂದು ಪರೀಕ್ಷೆ ಇಟ್ಟರು. ಎಲ್ಲ ವಿದ್ಯಾರ್ಥಿಗಳು ಬರೆಯಲು ಆರಂಭಿಸಿದರು. ಆದರೆ ಆ ವಿದ್ಯಾರ್ಥಿ ತನ್ನ ಪೇಪರ್ ಮೇಲೆ ಒಂದು ಅಕ್ಷರವನ್ನೂ ಬರೆಯಲಿಲ್ಲ. ಟೀಚರ್ ಅವನ ಬಳಿ ಬಂದು, ಏನಾದರೂ ಅರ್ಥವಾಗದಿದ್ದರೆ ಕೇಳುವ ಎಂದರು. ಅದಕ್ಕೆ ಆ ವಿದ್ಯಾರ್ಥಿ ನಿಧಾನವಾಗಿ, ಪಾಠಗಳು ನನಗೆ ಅರ್ಥವಾಗುತ್ತಿಲ್ಲ, ಆದರೆ ನೀವು ನನಗೆ ಅರ್ಥವಾಗುತ್ತಿದ್ದೀರಿ ಎಂದನು. ಇದನ್ನು ಕೇಳಿದ ಟೀಚರ್ ಒಮ್ಮೆಗೆ ಗಂಭೀರವಾದಳು. ಆದರೂ ಏನೂ ಮಾತನಾಡದೆ ಅವನ ಪೇಪರ್ ಮೇಲೆ ಅಂಕ ಹಾಕಿ ಮುಂದೆ ಹೋದರು. ಆದರೆ ವಿದ್ಯಾರ್ಥಿ ಹೇಳಿದ, ನೀವು ನನಗೆ ಅರ್ಥವಾಗುತ್ತಿದ್ದೀರಿ ಎಂಬ ಆ ಒಂದು ಮಾತು ಕತೆಗೆ ಹೊಸ ತಿರುವು ನೀಡಿತು. ಏಕೆಂದರೆ ಆ ವಿದ್ಯಾರ್ಥಿ ತನ್ನ ಮನಸ್ಸಿನಲ್ಲಿದ್ದ ಸತ್ಯವನ್ನು ಮುಚ್ಚಿಡದೆ ತನ್ನ ಭಾವನೆಯನ್ನು ಬಹಿರಂಗವಾಗಿ ಹೇಳಿಬಿಟ್ಟಿದ್ದ. ಅವನಿಗೆ ಬೇಕಾಗಿದ್ದು ಶಿಕ್ಷಣವಲ್ಲ, ನಿಜವಾಗಿಯೂ ಆ ಟೀಚರೇ. ಆ ವಿದ್ಯಾರ್ಥಿ ಟೀಚರ್ಗೆ ಹತ್ತಿರವಾಗಲು ಯಾವಾಗಲೂ ಅವಕಾಶಗಳಿಗಾಗಿ ಕಾಯುತ್ತಿದ್ದ. ಆಕೆ ಕ್ಲಾಸ್ನಲ್ಲಿ ಇಲ್ಲದಿದ್ದಾಗ ಆಕೆಯ ಮೇಜಿನ ಮೇಲೆ ಒಂದು ಹೂವನ್ನು ಇಡುವುದು ಅಥವಾ ಆಕೆಗೆ ತಿಳಿಯದಂತೆ ಆಕೆಯ ಪಕ್ಕದಲ್ಲಿ ನಿಲ್ಲುವುದು ಮುಂತಾದ ಕೆಲಸಗಳನ್ನು ಮಾಡುತ್ತಿದ್ದನು. ಅವನ ಉದ್ದೇಶ ಸ್ಪಷ್ಟವಾಗಿ ಆಕೆಯೇ ಎಂದು ಟೀಚರ್ಗೆ ಅರ್ಥವಾಯಿತು. ಆಕೆ ಅವನನ್ನು ಗದರಿಸಿದರೂ ಆಕೆಯ ಹೃದಯ ವೇಗವಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಆಕೆ ಸ್ಟಾಫ್ ರೂಮಿಗೆ ಹೋಗಿ ತನ್ನ ಸಹೋದ್ಯೋಗಿಯೊಬ್ಬರಿಗೆ, ನನ್ನ ಕ್ಲಾಸ್ನಲ್ಲಿ ಒಬ್ಬ ವಿದ್ಯಾರ್ಥಿ ಬಹಳ ಹಠಮಾರಿಯಾಗಿದ್ದಾನೆ ಎಂದು ಹೇಳಿದಳು. ಆಗ ಸಹೋದ್ಯೋಗಿ ಸ್ಟ್ರೀಟ್ ಆಗಿರಲು, ಅವನ ಸೀಟು ಬದಲಾಯಿಸಲು ಮತ್ತು ಪೋಷಕರನ್ನು ಕರೆಯಲು ಸಾಮಾನ್ಯ ಸಲಹೆಗಳನ್ನು ನೀಡಿದರು. ಆದರೆ ಇದು ಸಾಮಾನ್ಯ ಸಮಸ್ಯೆಯಲ್ಲ ಎಂದು ಟೀಚರ್ಗೆ ತಿಳಿದಿತ್ತು. ಏಕೆಂದರೆ ಆ ಹುಡುಗ ಹತ್ತಿರದಲ್ಲಿ ಇಲ್ಲದಿದ್ದರೂ ಅವನ ಮೌನ ಉಪಸ್ಥಿತಿ ಗಾಳಿಯಲ್ಲಿ ತೇಲಾಡುತ್ತಿತ್ತು. ಕೆಲವು ದಿನಗಳ ನಂತರ ಟೀಚರ್ ಫೋನ್ಗೆ ಅಪರಿಚಿತ ಕರೆಗಳು ಬರಲಾರಂಭಿಸಿದವು. ಫೋನ್ ಎತ್ತಿದರೆ ಯಾರೂ ಮಾತನಾಡುತ್ತಿರಲಿಲ್ಲ. ಕೇವಲ ಉಸಿರಾಟದ ಶಬ್ದ ಕೇಳಿ ತಕ್ಷಣವೇ ಕಾಲ್ ಕಟ್ ಆಗುತ್ತಿತ್ತು. ಒಂದು ದಿನ ಯಾರೋ ಟೀಚರ್ ಕಾರಿನ ಗಾಜಿನ ಮೇಲೆ ಗೀಚಿದ್ದರು. ಇದನ್ನು ಯಾರು ಮಾಡಿದ್ದು ಎಂದು ಪತಿ ಕೇಳಿದಾಗ ಸತ್ಯ ಹೇಳಲಾಗದೆ ಲೈಟ್ ಪೋಲ್ಗೆ ತಗುಲಿರಬೇಕು ಎಂದು ಸುಳ್ಳು ಹೇಳಿದಳು. ಮನಸ್ಸನ್ನು ಬದಲಾಯಿಸಲು ಒಂದು ದಿನ ಟೀಚರ್ ಶಾಪಿಂಗ್ಗೆ ಹೋದರು. ಆ ಸಮಯದಲ್ಲಿ ಆಕೆ ಲಿಫ್ಟ್ಗೆ ಹತ್ತಿದರು. ಅದೇ ಕ್ಷಣದಲ್ಲಿ ಆ ವಿದ್ಯಾರ್ಥಿಯು ಒಳಗೆ ಬಂದ. ಲಿಫ್ಟ್ ಚಿಕ್ಕದಾಗಿತ್ತು, ಬಾಗಿಲು ಮುಚ್ಚಿಕೊಂಡಿತು, ಒಳಗೆ ಮೌನ ಆವರಿಸಿತ್ತು. ಆ ಹುಡುಗ ಒಂದೇ ಒಂದು ಮಾತು ಹೇಳಿದ, ನೀವು ನನ್ನನ್ನು ಎಷ್ಟು ದೂರ ತಳ್ಳುತ್ತೀರೋ ನಾನು ಅಷ್ಟು ಹತ್ತಿರ ಬಂದಂತೆ ಅನಿಸುತ್ತದೆ ಎಂದನು. ಅದನ್ನು ಕೇಳಿದ ಟೀಚರ್ ತಕ್ಷಣ ಲಿಫ್ಟ್ ಬಟನ್ ಒತ್ತಿ ಬಾಗಿಲು ತೆರೆದ ತಕ್ಷಣ ವೇಗವಾಗಿ ಹೊರಗೆ ಹೋದರು. ಹೀಗೆ ಮುಂದುವರಿದರೆ ಅಪಾಯವೆಂದು ಭಾವಿಸಿದ ಟೀಚರ್ ಕ್ಲಾಸ್ ಮುಗಿದ ನಂತರ ಆ ವಿದ್ಯಾರ್ಥಿಯನ್ನು ಕರೆದು, ಇದೆಲ್ಲವನ್ನೂ ತಕ್ಷಣ ನಿಲ್ಲಿಸಬೇಕು, ಇಲ್ಲದಿದ್ದರೆ ಭವಿಷ್ಯದಲ್ಲಿ ನೀನು ತುಂಬಾ ತೊಂದರೆ ಅನುಭವಿಸುತ್ತೀಯ ಎಂದು ಕಠಿಣವಾಗಿ ಹೇಳಿದರು. ಆ ವಿದ್ಯಾರ್ಥಿ ವಾದಿಸಲಿಲ್ಲ. ಆದರೆ ದಯವಿಟ್ಟು ಮೇಡಂ, ಇದು ಕೊನೆಯ ಬಾರಿ ಎನ್ನುತ್ತಾ ಆಕೆಯನ್ನು ಬಲವಂತ ಮಾಡಲು ಪ್ರಾರಂಭಿಸಿದ. ಆ ಸಮಯದಲ್ಲಿ ರೂಮ್ ಖಾಲಿಯಾಗಿತ್ತು. ಆ ವಿದ್ಯಾರ್ಥಿ ಅವಳ ಕೈಯನ್ನು ಮೆಲ್ಲನೆ ಮುಟ್ಟಿದ. ಟೀಚರ್ ತಕ್ಷಣ ಕೈ ಬಿಡಿಸಿಕೊಂಡರು. ಆದರೆ ಸತ್ಯವೇನೆಂದರೆ ಆ ದಿನ ಇಬ್ಬರು ಒಂದು ಗಡಿಯನ್ನು ದಾಟಿದ್ದರು. ಆ ಘಟನೆಯ ನಂತರ ವಿದ್ಯಾರ್ಥಿ ಕ್ಲಾಸ್ನಲ್ಲಿ ಬದಲಾದ. ಕಣ್ಣುಗಳಿಂದಲ್ಲದೆ ಸಂಕೇತಗಳ ಮೂಲಕ ಮಾತನಾಡಲು ಪ್ರಾರಂಭಿಸಿದ. ಕೆಲವೊಮ್ಮೆ ತನ್ನ ಪುಸ್ತಕವನ್ನು ಟೀಚರ್ ಮೇಜಿನ ಮೇಲೆ ಬಿಟ್ಟು ಹೋಗುತ್ತಿದ್ದ. ಅದರೊಳಗೆ ಒಂದು ಚಿಕ್ಕ ಚೀಟಿ ಇರುತ್ತಿತ್ತು. ಈ ಸ್ಥಿತಿ ಟೀಚರ್ಗೆ ತುಂಬಾ ಭಾರವಾಯಿತು. ಒಂದು ಕಡೆ ಆಕೆಯ ಮನೆ, ಪತಿ, ಮಗಳು, ಇನ್ನೊಂದು ಕಡೆ ಈ ರಹಸ್ಯ ಸಂಬಂಧ. ಒಂದು ದಿನ ಕ್ಲಾಸ್ನಲ್ಲಿಯೇ ಆ ವಿದ್ಯಾರ್ಥಿ ಎಲ್ಲರ ಮುಂದೆ, ಮೇಡಂ, ನಿಮ್ಮ ಸೀರೆ ತುಂಬಾ ಚೆನ್ನಾಗಿದೆ ಎಂದು ಜೋರಾಗಿ ಹೇಳಿದ. ಇಡೀ ಕ್ಲಾಸ್ ನಕ್ಕಿತು. ಟೀಚರ್ ಮುಖ ನಾಚಿಕೆಯಿಂದ ಕೆಂಪಾಯಿತು. ಕೋಪದಿಂದ ಆ ವಿದ್ಯಾರ್ಥಿಯ ಬ್ಯಾಗ್ ಅನ್ನು ಹಿಡಿದು ಹೊರಗೆ ಎಸೆದರು. ಆಗಲೇ ಯಾರೋ ಹಿಂದಿನ ಸಾಲಿನಿಂದ ಡಸ್ಟರ್ ಅನ್ನು ಬೋರ್ಡ್ನತ್ರ ಎಸೆದರು. ಟೀಚರ್ ತಪ್ಪಿಸಿಕೊಂಡರು. ಆದರೆ ಈಗ ವಿಷಯವು ಮಿತಿ ಮೀರಿತ್ತು. ಈ ಆಟದ ಮೇಲಿನ ತನ್ನ ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಿದ್ದೇನೆ ಎಂದು ಟೀಚರ್ಗೆ ಸ್ಪಷ್ಟವಾಗಿ ಅನಿಸಿತು. ಈ ವ್ಯವಹಾರವನ್ನು ಈಗಲೇ ಮುಗಿಸದಿದ್ದರೆ ಇನ್ನು ಎಂದಿಗೂ ಮುಗಿಯುವುದಿಲ್ಲ ಎಂಬ ಭಯದಿಂದ
ಆಕೆ ಒಂದು ಕಠಿಣವಾದ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡರು. ಅಡ್ಮಿನ್ ಬ್ಲಾಕ್ನಲ್ಲಿದ್ದ ಪರೀಕ್ಷಾ ಪತ್ರಿಕೆಗಳನ್ನು ಕದ್ದು ಊಟದ ವಿರಾಮದ ಸಮಯದಲ್ಲಿ ಆ ಪತ್ರಿಕೆಗಳನ್ನು ಆ ವಿದ್ಯಾರ್ಥಿಯ ಡೆಸ್ಕ್ನಲ್ಲಿ ಸದ್ದಿಲ್ಲದೆ ಇಟ್ಟರು. ಮರುದಿನ ದೊಡ್ಡ ಗದ್ದಲವೇ ಆಯಿತು. ತನಿಖೆ ನಡೆದಾಗ ಪತ್ರಿಕೆಗಳು ಆ ವಿದ್ಯಾರ್ಥಿಯ ಬಳಿ ಸಿಕ್ಕವು. ಸಮಿತಿ ಸಭೆ ಸೇರಿ ತಕ್ಷಣವೇ ಅವನನ್ನು ಅಮಾನತುಗೊಳಿಸಿತು. ನಂತರ ಅವನ ಹೆಸರನ್ನು ಶಾಲೆಯಿಂದ ಸಂಪೂರ್ಣವಾಗಿ ತೆಗೆದುಹಾಕಲಾಯಿತು. ಹೊರನೋಟಕ್ಕೆ ಸಮಸ್ಯೆ ಬಗೆಹರಿದಂತೆ ಕಂಡರೂ ಒಳಗೊಳಗೆ ಹೊಸ ಸಮಸ್ಯೆ ಪ್ರಾರಂಭವಾಯಿತು. ಆ ವಿದ್ಯಾರ್ಥಿ ನಿಜವಾಗಿಯೂ ಕಣ್ಮರೆಯಾಗಲಿಲ್ಲ. ಕೆಲವು ದಿನಗಳ ನಂತರ ಟೀಚರ್ ತನ್ನ ಮಗಳೊಂದಿಗೆ ಪುಸ್ತಕದಂಗಡಿಗೆ ಹೋದರು. ಒಂದು ಕ್ಷಣ ಮಗಳು ಕಣ್ಣಿಗೆ ಕಾಣಿಸಲಿಲ್ಲ. ಟೀಚರ್ ಹೃದಯ ಭಯದಿಂದ ತುಂಬಿ ಹೋಯಿತು. ತಕ್ಷಣವೇ ಸೆಕ್ಯೂರಿಟಿ ರೂಮಿನ ಸಿಸಿಟಿವಿಯನ್ನು ನೋಡಿದಾಗ ಪರದೆಯ ಮೇಲೆ ದೂರದಲ್ಲಿ ಆ ವಿದ್ಯಾರ್ಥಿ ನಡೆದುಕೊಂಡು ಹೋಗುವುದು ಕಾಣಿಸುತ್ತಿತ್ತು. ಅಷ್ಟರಲ್ಲಿ ಆಕೆಯ ಪತಿ ಫೋನ್ ಮಾಡಿ, ನಮ್ಮ ಮಗಳು ನನ್ನ ಬಳಿಯೇ ಇದ್ದಾಳೆ, ಮನೆಗೆ ಕರೆತಂದಿದ್ದೇನೆ ಎಂದು ಹೇಳಿದರು. ಆಗ ಟೀಚರ್ ನಿಟ್ಟುಸಿರು ಬಿಟ್ಟರು. ಆದರೆ ಮರುದಿನ ಮತ್ತೆ ಆ ವಿದ್ಯಾರ್ಥಿ ಕಾಣಿಸಿಕೊಂಡು ದೂರದಲ್ಲಿ ನಿಂತಿದ್ದ, ಯಾವ ಮಾತನ್ನೂ ಆಡಲಿಲ್ಲ, ಸಂದೇಶವನ್ನು ಕಳುಹಿಸಲಿಲ್ಲ, ಕೇವಲ ಮೌನವಾಗಿ ಆಕೆಯನ್ನೇ ನೋಡುತ್ತಿದ್ದ. ಆ ನೋಟವೇ ಟೀಚರ್ಗೆ ಒಂದು ಶಿಕ್ಷೆಯಂತೆ ಅನಿಸಿತು. ಮರುದಿನ ಟೀಚರ್ ಕಾರು ತೆಗೆದುಕೊಂಡು ನಗರದ ಹೊರಗಿನ ಹೆದ್ದಾರಿಗೆ ಹೋದರು. ಅಲ್ಲಿ ಆಕಸ್ಮಿಕವಾಗಿ ಮುಂದೆ ಆ ವಿದ್ಯಾರ್ಥಿ ತನ್ನ ಸ್ಕೂಟರ್ ಮೇಲೆ ಬರುತ್ತಿದ್ದ. ಆದರೆ ಅವನು ಒಬ್ಬನೇ ಇರಲಿಲ್ಲ, ಅವನ ಪಕ್ಕದಲ್ಲಿ ಅವನ ತಾಯಿಯೂ ಇದ್ದರು. ಇದ್ದಕ್ಕಿದ್ದಂತೆ ರಸ್ತೆಯಲ್ಲಿ ಸ್ಕೂಟರ್ ನಿಯಂತ್ರಣ ತಪ್ಪಿ ಕೆಳಗೆ ಬಿತ್ತು. ಅವರಿಗೆ ಗಾಯಗಳಾದವು. ಆದರೆ ಆ ರಸ್ತೆಯಲ್ಲಿ ಯಾರೂ ಸಹಾಯ ಮಾಡಲು ನಿಲ್ಲಲಿಲ್ಲ. ಟೀಚರ್ ತನ್ನ ಕಾರಿನಿಂದ ಅವರನ್ನು ನೋಡಿದರು. ಆಕೆಯ ಹೃದಯ ವೇಗವಾಗಿ ಬಡಿದುಕೊಂಡಿತು. ಹಿಂದಿನ ಘಟನೆಗಳು ಮನಸ್ಸಿನಲ್ಲಿ ಹಾದು ಹೋದವು. ಆದರೂ ಆಕೆ ತನ್ನ ಕಾರನ್ನು ತಕ್ಷಣವೇ ನಿಲ್ಲಿಸಿ ಅವರ ಬಳಿಗೆ ಓಡಿ ಹೋದರು. ಅವನ ತಾಯಿಗೆ ತೀವ್ರವಾದ ಗಾಯವಾಗಿದ್ದರಿಂದ ಆಕೆ ಪ್ರಜ್ಞೆ ತಪ್ಪಿದ್ದರು. ತಕ್ಷಣವೇ ಟೀಚರ್ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿದರು. ನಂತರ ಆಂಬ್ಯುಲೆನ್ಸ್ ಬಂದಾಗ ಅವರನ್ನು ಆಸ್ಪತ್ರೆಗೆ ಸೇರಿಸಿದರು. ಆ ವಿದ್ಯಾರ್ಥಿ ಭಯ ಮತ್ತು ಆತಂಕದಿಂದ ತುಂಬಿದ ಕಣ್ಣುಗಳಿಂದ ಟೀಚರ್ ಅನ್ನು ನೋಡಿದ. ಆ ಪರಿಸ್ಥಿತಿಯಲ್ಲಿ ಅವನಿಗೆ ತನ್ನ ತಪ್ಪುಗಳೆಲ್ಲವೂ ನೆನಪಾದವು. ಟೀಚರ್ ಮಾಡಿದ ಸಹಾಯವು ಅವನಿಗೆ ಒಂದು ಹೊಸ ಪಾಠವನ್ನು ಕಲಿಸಿತು. ವಿದ್ಯಾರ್ಥಿಯ ತಾಯಿಯ ಪ್ರಾಣವನ್ನು ವೈದ್ಯರು ಉಳಿಸಿದರು. ಆಕೆ ಚೇತರಿಸಿಕೊಂಡ ನಂತರ ಟೀಚರ್ ಆಸ್ಪತ್ರೆಯಿಂದ ಹೊರಡಲು ಸಿದ್ಧರಾದಾಗ ಆ ವಿದ್ಯಾರ್ಥಿ ಆಕೆಯ ಕಾಲುಗಳಿಗೆ ಬಿದ್ದು, ಮೇಡಂ, ನನ್ನನ್ನು ಕ್ಷಮಿಸಿ, ನಾನು ಮಾಡಿದ ತಪ್ಪಿಗೆ ನಾಚಿಕೆಯಾಗುತ್ತಿದೆ. ನೀವು ನನ್ನನ್ನು ಬೈದಿದ್ದರೂ ಹೊರಗೆ ಹಾಕಿದ್ದರೂ ನಾನು ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ. ಆದರೆ ನಿಮ್ಮ ದಯೆ, ನೀವು ಮಾಡಿದ ಸಹಾಯ ನನ್ನ ಕಣ್ಣು ತೆರೆಸಿತು ಎಂದನು. ಟೀಚರ್ ಮೌನವಾಗಿ ಅವನತ್ತ ನೋಡಿ, ಮನುಷ್ಯ ತಪ್ಪು ಮಾಡುವುದು ಸಹಜ, ಆದರೆ ಅವುಗಳಿಂದ ಪಾಠ ಕಲಿಯುವುದು ಬಹಳ ಮುಖ್ಯ ಎಂದು ಹೇಳಿದರು. ಆ ದಿನದಿಂದ ಆ ವಿದ್ಯಾರ್ಥಿ ಸಂಪೂರ್ಣವಾಗಿ ಬದಲಾದ. ಅವನು ತನ್ನ ಓದಿನ ಮೇಲೆ ಗಮನ ಹರಿಸಿದ ಮತ್ತು ಟೀಚರ್ಗೆ ಯಾವುದೇ ತೊಂದರೆ ಕೊಡಲಿಲ್ಲ. ಅವರ ನಡುವೆ ಒಂದು ಹೊಸ ಗೌರವಯುತ ಸಂಬಂಧ ಏರ್ಪಟ್ಟಿತು. ಆ ನಂತರ ಟೀಚರ್ ತನ್ನ ಕುಟುಂಬದೊಂದಿಗೆ ಸಂತೋಷವಾಗಿ ಜೀವನ ನಡೆಸಿದರು. ಆ ವಿದ್ಯಾರ್ಥಿ ತನ್ನ ತಾಯಿಯನ್ನು ನೋಡಿಕೊಳ್ಳುತ್ತಾ ತನ್ನ ಭವಿಷ್ಯದ ಮೇಲೆ ಗಮನ ಹರಿಸಿದನು. ಫ್ರೆಂಡ್ಸ್, ಈ ಅದ್ಭುತ ಸ್ಟೋರಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.